Hello everyone, I'm Santosh. Today we are going to discuss the very important topic in DBMS, that is about aggregate functions. ಅಂದರೆ ನಾವು ರಿಲೇಷನಲ್ ಮಾಡೆಲಲ್ಲಿ another concept we are going to study, that is about aggregate functions. ಇಲ್ಲಿ ನಾವು ಈ ಕಾನ್ಸೆಪ್ಟ್ ಸ್ಟಡಿ ಮಾಡ್ತೀವಿ ಆ್ಯಂಡ್ ಇದನ್ನು SQL ಲ್ಯಾಂಗ್ವೇಜಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಬಿಫೋರ್ ದ್ಯಾಟ್ ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ aggregate function. aggregate function ಅಂದರೆ ಏನು? ಸಿ, ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ? ರೋಸ್ ಮೇಲೆ ವರ್ಕ್ ಮಾಡಿದ್ವಿ ಆ್ಯಂಡ್ ವಿ ಹ್ಯಾವ್ ಗಾಟ್ ದಿ ರಿಸಲ್ಟ್ಸ್ ಆ್ಯಸ್ ರೋಸ್ ಇಟ್ ಸೆಲ್ಫ್ ಆ್ಯಂಡ್ ಜಾಯಿನ್ಸ್ ಆಪರೇಷನ್ಸ್ ಮಾಡಿದ್ವಿ, ಸೆಟ್ ಆಪರೇಷನ್ಸ್ ಮಾಡಿದ್ವಿ. ಓಕೆ, ಬಟ್ ನಾವು ವಿ ನೀಡ್ ಸಮರೈಸೇಷನ್ ಆಫ್ ದಿ ಡೇಟಾ. ನಮ್ಮ ಹತ್ರ ಕ್ವಾಂಟಿಟೇಟಿವ್ ಡೇಟಾ ಇದೆ ಅಂತ ತಿಳ್ಕೊಳ್ಳಿ, ನ್ಯೂಮರಿಕಲ್ ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ಸಮರೈಸ್ ಮಾಡೋಕ್ಕೆ ವಿ ನೀಡ್ aggregate functions. ಓಕೆ, ವಿ ಆಲ್ವೇಸ್ ನೆವರ್ ನೀಡ್ ರೆಕಾರ್ಡ್ಸ್. ನಮಗೆ ಬರೀ ರೋಸ್ ಮಾತ್ರ ರಿಸಲ್ಟ್ ಆಗಿ ಬೇಕಾಗಿರೋದಿಲ್ಲ. ಸಮ್ಟೈಮ್ಸ್ ಸಮರೈಸ್ಡ್ ಡೇಟಾನು ನಮಗೆ ರಿಸಲ್ಟ್ ಆಗಿ ಬೇಕಾಗಿರುತ್ತೆ. ಅವಾಗ ಏನು ಮಾಡಬೇಕು? ನಾವು aggregate ಫಂಕ್ಷನ್ಸನ್ನು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಟಿಲ್ ನಾವು ಅವರ್ ಕ್ವೆರೀಸ್ ರಿಟರ್ನ್ಡ್ ಓನ್ಲಿ ರೋಸ್. ರಿಸಲ್ಟ್ಸ್ ಎಲ್ಲ ರೋಸ್ಗಳಾಗೇ ನಮಗೆ ಇಲ್ಲಿವರೆಗೂ ರಿಸಲ್ಟ್ ಸಿಗ್ತಿತ್ತು, ಲೈಕ್ ಟೇಬಲ್ಸ್. ಆ್ಯಂಡ್ ನಾವು ವಿ ವಾಂಟ್ ಸಿಂಗಲ್ ಸಮರೈಸ್ಡ್ ವ್ಯಾಲ್ಯೂ. ನಮಗೆ ಸಿಂಗಲ್ ಸಮರೈಸ್ಡ್ ವ್ಯಾಲ್ಯೂ ಬೇಕಾದರೆ ವಿ ಶುಡ್ ಗೋ ಫಾರ್ aggregate functions. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ aggregate function. aggregate function ಅಂದರೆ ಏನು ಅಂತ ನೋಡೋಣ. ಐ ವಿಲ್ ಚೇಂಜ್ ದ ಕಲರ್. ಓಕೆ, aggregate functions what they do? perform a calculation on multiple rows and return a single value. ಒಂದು ಸಿಂಗಲ್ ಸಮರೈಸ್ಡ್ ವ್ಯಾಲ್ಯೂ ನಮಗೆ ರಿಸಲ್ಟ್ ಆಗಿ ಕೊಡುತ್ತೆ. ಫಾರ್ ದ್ಯಾಟ್ ವಿ ಆರ್ ಯೂಸಿಂಗ್ aggregate functions and they are implemented using ಒನ್ ಆಫ್ ದಿ ಲ್ಯಾಂಗ್ವೇಜ್ ಕಾಲ್ಡ್ SQL. ಇದ್ರದ್ದು ಥಿಯರಿ ಪಾರ್ಟ್ ನಾವು ರಿಲೇಷನಲ್ ಮಾಡೆಲಲ್ಲಿ ಕಲಿತೀವಿ, ಇದನ್ನು SQL ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಓಕೆ, ಸಿ, ಸೆಟ್ ಆಪರೇಷನ್ಸ್ ಏನು ಮಾಡ್ತಾ ಇದ್ವಿ? ಸೆಟ್ ಆಪರೇಷನ್ಸ್ ಕಂಬೈನ್ ರಿಸಲ್ಟ್ ಸೆಟ್ಸ್, ಎರಡು ಟೇಬಲ್ಸ್ಗಳನ್ನು ಕಂಬೈನ್ ಮಾಡೋಕ್ಕೆ ವಿ ಯೂಸ್ಡ್ ಸೆಟ್ ಆಪರೇಷನ್ಸ್. ಈಗ ಸಮರೈಸ್ಡ್ ಡೇಟಾ ಬೇಕಿದ್ರೆ ವಿ ಶುಡ್ ಗೋ ಫಾರ್ aggregate functions. Okay, I'll write aggregate functions summarize the data, summarize the table data or records, quantitative records ಅಂತ ನಾವು ಹೇಳ್ತೀವಿ, ಆರ್ ರಿಸಲ್ಟ್ ಸೆಟ್. ಅಂದರೆ ಟ್ಯಾಬ್ಯುಲರ್ ಡೇಟಾ ಏನಿರುತ್ತೋ ವಿಚ್ ಇಸ್ ಕ್ವಾಂಟಿಟೇಟಿವ್, ಅದನ್ನು ಸಮರೈಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂದರೆ ನೀವೇನು ಹೇಳ್ಬೋದು? aggregate functions are used for summarization. ಅಂದರೆ ಏನು ಆ್ಯಕ್ಚುಲಿ? ಫಾರ್ ಎಕ್ಸಾಂಪಲ್, if we want answers like how many students are there, ಎಷ್ಟು ಸ್ಟೂಡೆಂಟ್ಸದು ಡೇಟಾ ಇಲ್ಲಿ ಸ್ಟೋರ್ ಆಗಿದೆ. ಆ ಎಷ್ಟು ಅನ್ನೋದು ಸಮರೈಸ್ಡ್ ಡೇಟಾ, ನ್ಯೂಮರಿಕಲ್ ವ್ಯಾಲ್ಯೂ. ದೇರ್ ಆರ್ 5 ಸ್ಟೂಡೆಂಟ್ಸ್ ಅಂದರೆ 5 ಸ್ಟೂಡೆಂಟ್ದು ರೆಕಾರ್ಡ್ ಇದೆ ಅಂತ ತಿಳ್ಕೊಳ್ಳಿ. ವಿ ಗೆಟ್ ಹೌ ಮೆನಿ ಆಸ್ಪೆಕ್ಟ್ ಆಫ್ ದಿ ಡೇಟಾ. ಆನ್ಸರ್ ವಿಲ್ ಬಿ 5. ಹೌ ಮಚ್ ಆ್ಯಂಡ್ ವಾಟ್ ಈಸ್ ದ ಎವರೇಜ್? who has what is the highest marks, what is the highest salary, which is the maximum amount. ಇಂಥವೆಲ್ಲ ನಮಗೆ ಕ್ವಶನ್ಗೆ ಆನ್ಸರ್ ಬೇಕಾಗಿದ್ದರೆ ವಿ ವಿಲ್ ಗೋ ಫಾರ್ aggregate functions.
ಫಾರ್ ಎಕ್ಸಾಂಪಲ್, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್? ಟೋಟಲ್ ಸ್ಟೂಡೆಂಟ್ಸ್ ರೆಕಾರ್ಡ್ ಏನಿರುತ್ತೋ ಅದನ್ನೆಲ್ಲ ಸಮ್ ಮಾಡಿ ವಿ ವಿಲ್ ಗೆಟ್ ಟೋಟಲ್ ಡೇಟಾ. ವಾಟ್ ಈಸ್ ದ ಟೋಟಲ್ ಸೇಲ್ಸ್ ಅಮೌಂಟ್? ಇಂಥ ಕ್ವಶನ್ಗೆ ನಿಮಗೆ ಆನ್ಸರ್ ಬೇಕಾಗಿದ್ದರೆ ವಿ ಶುಡ್ ಗೋ ಫಾರ್ ಅಗ್ರಿಗೇಟ್ ಫಂಕ್ಷನ್ಸ್. ಅಥವಾ ವಾಟ್ ಈಸ್ ದಿ ಅವರೇಜ್ ಸ್ಯಾಲ್ರಿ, ವಾಟ್ ಈಸ್ ದಿ ಹೈಯೆಸ್ಟ್ ಮಾರ್ಕ್ಸ್, ಏನು ಸಮರೈಸ್ಡ್ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರುತ್ತೋ ಆವಾಗ ನಾವು ಏನು ಮಾಡ್ತೀವಿ, ಅಗ್ರಿಗೇಟ್ ಫಂಕ್ಷನ್ಸ್ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಸಮ್ ಕ್ವಶನ್ಸ್ ಐ ವಿಲ್ ಆ್ಯಡ್ ಹಿಯರ್. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್? ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್? ಇಂಥ ಕ್ವಶನ್ ಏನಿದು ಒಂದು ಸಮರೈಸ್ ಡೇಟಾ ಸಿಗುತ್ತೆ. 5 ಸ್ಟೂಡೆಂಟ್ಸ್ ಆರ್ ದೇರ್, 6 ಸ್ಟೂಡೆಂಟ್ಸ್ ಆರ್ ದೇರ್, ಅಥವಾ ಕೌಂಟ್ ಸಿಗುತ್ತೆ. ಓಕೆ, ಅಥವಾ ವಾಟ್ ಈಸ್ ದಿ ಟೋಟಲ್ ಸೇಲ್ಸ್ ಅಮೌಂಟ್? ವಾಟ್ ಈಸ್ ದಿ ಟೋಟಲ್ ಸೇಲ್ಸ್ ಅಮೌಂಟ್? ಸಿಟ್ ಸೇಲ್ಸ್ ಅಮೌಂಟ್ ಡೇಟಾ ನೀವು ಸ್ಟೋರ್ ಮಾಡಿಟ್ಟಿದ್ರಿ ಅಂತ ತಿಳ್ಕೊರಿ. ಈಗ ಅದನ್ನ ಟೋಟಲ್ ಮಾಡಿ ತೋರಿಸ್ಬೇಕು. ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ ಒನ್ ಸಮರೈಸ್ಡ್ ಡೇಟಾ. ದಟ್ ಈಸ್ ಕಾಲ್ಡ್, ಅದನ್ನು ನಾವು ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಿ ಡಿಸ್ಪ್ಲೇ ಮಾಡ್ತೀವಿ. ಆರ್ ವಾಟ್ ಈಸ್ ದಿ ಅವರೇಜ್ ಸ್ಯಾಲರಿ? ವಾಟ್ ಈಸ್ ದಿ ಅವರೇಜ್ ಸ್ಯಾಲರಿ ಅಂದ್ರೇನು? ನಿಮ್ಗೆ ಹತ್ರ ಸ್ಯಾಲರಿ ಇನ್ಫಾರ್ಮೇಷನ್ ಆಫ್ ಆಲ್ ದಿ ಎಂಪ್ಲಾಯೀಸ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಎವರೇಜ್ ಸ್ಯಾಲ್ರಿ ಎಷ್ಟು ಅನ್ನೋದು ನಿಮಗೆ ಬೇಕಾದರೆ ನೀವು ಸಮರೈಸ್ ಮಾಡ್ತೀರಿ. ಅವಾಗ ಮತ್ತೇನು ಮಾಡಬೇಕು, ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಬೇಕು. ಆರ್ ವಾಟ್ ಈಸ್ ದಿ ಹೈಯೆಸ್ಟ್ ಮಾರ್ಕ್? ವಾಟ್ ಈಸ್ ದಿ ಹೈಯೆಸ್ಟ್ ಮಾರ್ಕ್ ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು? ನಿಮ್ಮ ಹತ್ರ ಸ್ಟೂಡೆಂಟ್ ಲಿಸ್ಟ್ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಮಾರ್ಕ್ಸ್ ಕೂಡ ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಅದರೊಳಗಡೆ ಹೈಯೆಸ್ಟ್ ಮಾರ್ಕ್ ಯಾವುದು, ಎಷ್ಟು ಅನ್ನೋದು ಕಂಡುಹಿಡಿಬೇಕಂದ್ರೆ ಯು ಶುಡ್ ಗೋ ಫಾರ್ ಅಗ್ರಿಗೇಟ್ ಫಂಕ್ಷನ್ಸ್. ಓಕೆ, ಹಾಗಂದ್ರೆ ಸಮ್ ಆಫ್ ದಿ ಅಗ್ರಿಗೇಟ್ ಫಂಕ್ಷನ್ಸ್ ಯಾವ್ಯಾವ ಇದಾವೆ ಅಂತ ನೋಡೋಣ. ಓಕೆ, ದಿ ಅಗ್ರಿಗೇಟ್ ಫಂಕ್ಷನ್ಸ್ ಆರ್, ಯಾವ್ಯಾವ ನಾವು SQL ಅಲ್ಲಿ ಯೂಸ್ ಮಾಡ್ತೀವಿ ಅವು ಯಾವ್ಯಾವ ಅಂದರೆ, ಫಸ್ಟ್ ಒನ್ ಈಸ್ ಕೌಂಟ್ ಫಂಕ್ಷನ್. ಕೌಂಟ್ ಫಂಕ್ಷನ್, ಫಂಕ್ಷನ್ ಇರೋದ್ರಿಂದ ಬ್ರಾಕೆಟ್ ಹಾಕಿ ಇಂಡಿಕೇಟ್ ಮಾಡ್ತೀವಿ. ಕೌಂಟ್ ಫಂಕ್ಷನ್ ಏನು ಮಾಡುತ್ತೆ, ಇಟ್ ಕೌಂಟ್ಸ್ ನಂಬರ್ ಆಫ್ ರೋಸ್. ನಂಬರ್ ಆಫ್ ರೋಸ್, ಎಷ್ಟು ರೋಸ್ ಇದಾವೆ ಅನ್ನೋದು ಕೌಂಟ್ ಮಾಡೋಕ್ಕೆ ಕೌಂಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ದೆನ್ ಸಮ್ ಫಂಕ್ಷನ್, ಸಮ್ ಯಾಕೆ ಯೂಸ್ ಮಾಡ್ತೀವಿ, ಆಸ್ ದ ನೇಮ್ ಇಂಡಿಕೇಟ್ಸ್ ಇಟ್ ಆಡ್ಸ್ all the values, adds the values. Then average function, average function ಇದಕ್ಕೆ ಯೂಸ್ ಮಾಡ್ತಾರೆ, which finds the average, average ಕಂಡುಹಿಡಿಯಕ್ಕೆ ಯೂಸ್ ಮಾಡ್ತಾರೆ. Then we have min function. min function ಅಂದರೆ it finds the smallest value, smallest value, minimum value. ಮ್ಯಾಕ್ಸ್ ಫಂಕ್ಷನ್, ಮ್ಯಾಕ್ಸ್ ಫಂಕ್ಷನ್ ಏನು ಮಾಡುತ್ತೆ, ಫೈಂಡ್ಸ್ ಲಾರ್ಜೆಸ್ಟ್ ವ್ಯಾಲ್ಯೂ. ಸೆಟ್ ಆಫ್ ವ್ಯಾಲ್ಯೂಸ್ನಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಕಂಡುಹಿಡಿಬೇಕಂದ್ರೆ ಯು ಶುಡ್ ಗೋ ಫಾರ್ ಮ್ಯಾಕ್ಸ್ ಫಂಕ್ಷನ್. ಓಕೆ, ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಂಡು ಇದನ್ನ ಹೇಳೋಣಂತೆ. ಓಕೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಎಂಪ್ಲಾಯ್ ಟೇಬಲ್. ಒಂದು ಎಂಪ್ಲಾಯ್ ಟೇಬಲ್ ಇದೆ ಅಂತ ತಿಳ್ಕೊರಿ. ಅದರಲ್ಲಿ 2 ಕಾಲಮ್ಸ್ ಇದೆ, ಒಂದು ಎಂಪ್ಲಾಯ್ ID, ಆಮೇಲೆ ಸ್ಯಾಲರಿ. 2 ಡೇಟಾ ಅವ್ರು ಸ್ಟೋರ್ ಮಾಡಿದ್ದಾರೆ. ಓಕೆ, ಎಂಪ್ಲಾಯ್ ID is 1 2 3, 3 ಎಂಪ್ಲಾಯ್ ಡೇಟಾ ಇದೆ ಅಂತ ತಿಳ್ಕೊಳ್ಳೋಣ, ಜಸ್ಟ್ ಫಾರ್ ಎಕ್ಸಾಂಪಲ್. ಆ್ಯಂಡ್ ಫಸ್ಟ್ ಎಂಪ್ಲಾಯ್ ಸ್ಯಾಲ್ರಿ ಎಷ್ಟು, 20,000. ಸೆಕೆಂಡ್ ಎಂಪ್ಲಾಯ್ ಸ್ಯಾಲ್ರಿ is 30,000 ಆ್ಯಂಡ್
ಥರ್ಡ್ ಎಂಪ್ಲಾಯ್ ಸ್ಯಾಲ್ರಿ ಇಸ್ 25,000. ಓಕೆ, ಹಂಗಂದ್ರೆ what or how to use count. ಹೆಂಗೆ ಯೂಸ್, ಕೌಂಟ್ ಅಂದ್ರೆ ಏನು, ನಂಬರ್ ಆಫ್ ರೋಸ್. ಎಷ್ಟು ನಂಬರ್ ಆಫ್ ರೋಸ್ ಇದಾವೆ ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟಿದ್ದಾವೆ. 3 rows. ಇದನ್ನು SQL ಅಲ್ಲಿ ಹೆಂಗೆ ಬರೀತಾರೆ ಅಂತ ನಾನು ತೋರಿಸ್ತೀನಿ. ಓಕೆ, ಹೆಂಗೆ ಬರೀಬೇಕೀಗ SQL ಅಲ್ಲಿ ಸೆಲೆಕ್ಟ್, ಯಾಕಂದರೆ ಯು ಆರ್ ಎಕ್ಸೆಸ್ಸಿಂಗ್ ದ ಡೇಟಾ. ಯಾವಾಗ ನೀವು ಡೇಟಾ ಎಕ್ಸೆಸ್ ಮಾಡ್ತೀರೋ ನೀವೇನು ಮಾಡಬೇಕು, ಸೆಲೆಕ್ಟ್ ಅಂತಲೇ ಬರೀಬೇಕು. ದೆನ್ ಕೌಂಟ್ ಆಲ್ ರೆಕಾರ್ಡ್ಸ್. ಆಲ್ ಅಂದರೆ ಬ್ರ್ಯಾಕೆಟಲ್ಲಿ ಸ್ಟಾರ್ ಪ್ಯಾರಾಮೀಟರ್ ಯೂಸ್ ಮಾಡಬೇಕು. ಫ್ರಾಮ್ ವಿಚ್ ಟೇಬಲ್, ಫ್ರಾಮ್ ಎಂಪ್ಲಾಯಿ. ಇದನ್ನು ನೀವು, ಈ ಟೇಬಲ್ ಇತ್ತು ನಿಮ್ಮ ಹತ್ರ ಆ್ಯಂಡ್ ಇವಾಗ ನೀವು ಎಕ್ಸಿಕ್ಯೂಟ್ ಮಾಡಿದರೆ ವಾಟ್ ದ ರಿಸಲ್ಟ್ ವಿಲ್ ಬಿ, ಆನ್ಸರ್ ಎಷ್ಟು ಬರುತ್ತೆ, ಕೌಂಟ್ ಆಲ್ ದಿ ರೋಸ್. ಎಷ್ಟು ನಂಬರ್ ಆಫ್ ರೋಸ್ ಇದ್ದಾವೆ, 3. ಆನ್ಸರ್ ವಿಲ್ ಬಿ 3. ಆನ್ಸರ್ ಇಲ್ಲಿ 3 ಅಂತ ಬರುತ್ತೆ, ವಿಚ್ ಕೌಂಟ್ಸ್ ರೋಸ್. ಗೊತ್ತಾಯ್ತಾ? ನೆಕ್ಸ್ಟ್ ಲೆಟ್ ಅಸ್ ಸಿ ಹೌ ಟು ಯೂಸ್ ಸಮ್. ನೋಡ್ರಿ, ಸಮ್ ಮಾಡಬೇಕಂದ್ರೆ ಅದನ್ನ ಪರ್ಟಿಕ್ಯುಲರ್ ಕಾಲಮ್ಗೆ ಕರೆಕ್ಟಾಗಿ ರೆಫರ್ ಆಗುವಾಗೇ ಯೂಸ್ ಮಾಡಬೇಕು. ಯು ಕ್ಯಾನಾಟ್ ಸಮ್ ನೇಮ್ಸ್ಗಳನ್ನ ಸಮ್ ಮಾಡೋಕ್ಕೆ ಬರೋದಿಲ್ಲ. ಕ್ವಾಂಟಿಟೇಟಿವ್ ವ್ಯಾಲ್ಯೂಸ್ ಮೇಲೆ ಮಾತ್ರ ಸಮ್ಮನ್ನು ಅಪ್ಲೈ ಮಾಡಬೇಕು. ಓಕೆ, ಹಾಗಂದರೆ ಈಗ ನನಗೆ ಸಮ್ ಆಫ್ ಸ್ಯಾಲ್ರಿ ಬೇಕಾಗಿದೆ, ಕಂಡುಹಿಡಿಬೋದಲ್ಲ. ಸಮ್ ಆಫ್ ಸ್ಯಾಲ್ರಿ, ಸಮ್ ಆಫ್ ಎಂಪ್ಲಾಯಿ ಐ ಡಿ ಮಾಡ್ತೀರೇನು? ಇಲ್ಲ, ಎಂಪ್ಲಾಯಿ ಐ ಡಿ ಸಮ್ ಮಾಡಬಾರ್ದು, ಇಟ್ ಈಸ್ ಇರ್ರಿಲೆವೆಂಟ್. ಓಕೆ, ಬಟ್ ಯು ಕ್ಯಾನ್ ಸಮ್ ಸ್ಯಾಲರಿಯನ್ನು ಸಮ್ಮೇಷನ್ ಮಾಡಬಹುದು. ಹೆಂಗೆ ಬರಿತೀರಿ, ಸೆಲೆಕ್ಟ್ ಸಮ್ ಅಂತ ಬರೆದು ಯಾವ ಪ್ಯಾರಾಮೀಟರ್ ಅದು, ಸ್ಯಾಲರಿ, ಫ್ರಾಮ್ ಎಂಪ್ಲಾಯಿ. ಈಗ ಸ್ಯಾಲ್ರಿ ಎಲ್ಲ ಆ್ಯಡ್ ಆಗಿ ವಿ ವಿಲ್ ಗೆಟ್ ದ ರಿಸಲ್ಟ್ ಆಸ್, ಔಟ್ಪುಟ್ ವಿಲ್ ಬಿ 20, 30 ಆ್ಯಂಡ್ 25. ಅಂದರೆ ಟೋಟಲ್ ಆಗಿ ವಿ ವಿಲ್ ಗೆಟ್ 75,000. ನೆಕ್ಸ್ಟ್, ಹೌ ಟು ಯೂಸ್ ಎವರೇಜು ನಾವೇನು ಮಾಡ್ತೀವಿ, ಕ್ವಾಂಟಿಟೇಟಿವ್ ವ್ಯಾಲ್ಯೂ ಮೇಲೇ, ರೆಕಾರ್ಡ್ಸ್ ಮೇಲೆ ಅಪ್ಲೈ ಮಾಡ್ತೀವಿ. ಹಾಗಂದ್ರೆ ಹೆಂಗೆ ಬರೀತೀರಿ, ಸೆಲೆಕ್ಟ್ AVG ಅಂತ ಬರೀಬೇಕು, ದಟ್ ಈಸ್ ದ ಫಂಕ್ಷನ್. ಓಕೆ, AVG ಆಫ್ ಸ್ಯಾಲರಿ, ಕಾಲಮ್ ನೇಮ್ ಸ್ಯಾಲರಿ ಅಂತ ಇದೆ, ಅದನ್ನೇ ಬರೀಬೇಕು. ಫ್ರಾಮ್ ಎಂಪ್ಲಾಯಿ ಅಂದರೆ ವಿ ವಿಲ್ ಗೆಟ್ ದ ರಿಸಲ್ಟ್ ಎವರೇಜ್ ಸ್ಯಾಲರಿ ಎಷ್ಟು ಅಂತ ನಮಗೆ ಒಂದು ರಿಸಲ್ಟ್ ಬರುತ್ತೆ. ಓಕೆ, ದೆನ್ ಎವರೇಜ್ ಸ್ಯಾಲರಿ ಐ ನೀಡ್ ಟು ಕ್ಯಾಲ್ಕುಲೇಟ್, ಅದಕ್ಕೆ ನಾನು ಇಲ್ಲಿ ಬರೀತಾ ಇಲ್ಲ. ಲೆಟ್ ಅಸ್ ಕ್ಯಾಲ್ಕುಲೇಟ್. ಎಷ್ಟು ಬರುತ್ತೆ ಇದು, 20,000 ಪ್ಲಸ್ 30,000 ಪ್ಲಸ್ 25,000, 75,000 ಆಲ್ರೆಡಿ ಯು ನೋ, ಡಿವೈಡೆಡ್ ಬೈ 3 ಮಾಡಿದರೆ ಎಷ್ಟು ಬರುತ್ತೆ, 75,000 divided by 3, 25,000. Okay, next, if you are finding or if you want to use minimum function, min function ಯೂಸ್ ಮಾಡೋರಿದ್ರೆ ಏನು ಮಾಡ್ತೀರಿ, ಹೆಂಗೆ ಬರೀಬೇಕಂದ್ರೆ ಸೆಲೆಕ್ಟ್ ಮಿನ್ ಆಫ್, ಎದ್ರದ್ದು ಮಿನ್ ಕಂಡುಹಿಡಿಯೋರಿದ್ದೀರಿ ನೀವು, ಮಿನಿಮಮ್ ವ್ಯಾಲ್ಯೂ, ಮಿನಿಮಮ್ ಸ್ಯಾಲ್ರಿ ಎಷ್ಟು ಅಂತ ನಿಮಗೆ ಬೇಕಾಗಿದೆ, ಅದಕ್ಕೆ ಸ್ಯಾಲರಿ ಅಂತ ಬರೀರಿ. ಫ್ರಾಮ್ ಎಂಪ್ಲಾಯಿ, ಇಷ್ಟರಲ್ಲಿರೋ ಮಿನಿಮಮ್ ಸ್ಯಾಲ್ರಿ ಎಷ್ಟು, ವಿಲ್ ಗೆಟ್ ದ ರಿಸಲ್ಟ್ ಆಸ್ 20,000. ಓಕೆ, ಅದೇ ಥರ ಮ್ಯಾಕ್ಸಿಮಮ್ ಸ್ಯಾಲ್ರಿ, ಅದನ್ನ ಹೆಂಗೆ ಬರೀತೀರಿ, ಸೆಲೆಕ್ಟ್ ಮ್ಯಾಕ್ಸ್ ಆಫ್ ಸ್ಯಾಲರಿ ಫ್ರಾಮ್ ಎಂಪ್ಲಾಯಿ and the result will be 30,000. ಈ ಥರ ನಮಗೆ ಆಲ್ ಅಗ್ರಿಗೇಟ್ ಫಂಕ್ಷನ್ನ ಹೆಂಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಾಯ್ತಲ್ಲ, ವೆರಿ ಸಿಂಪಲ್.
ಬಟ್ ವೆನ್ ಇಟ್ ಈಸ್ ಕಂಬೈನ್ಡ್ ವಿತ್ ವೇರ್ ಕ್ಲಾಸ್ ಅಥವಾ ಗ್ರೂಪ್ ಬಾಯ್ ಅವಾಗ ಸ್ವಲ್ಪ ಡಿಫಿಕಲ್ಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ದೇ ರಿಟರ್ನ್ ಓನ್ಲಿ ಒನ್ ವ್ಯಾಲ್ಯೂ. ನೀವು ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಿದ್ರೆ ಒಂದು ವ್ಯಾಲ್ಯೂ ಮಾತ್ರ ರಿಟರ್ನ್ ಮಾಡುತ್ತೆ. ಇಫ್ ಯು ಯೂಸ್ ಗ್ರೂಪ್ ಬೈ ಅವಾಗ ಏನಾಗುತ್ತೆ, ಮೇ ಬಿ ಇಟ್ ವಿಲ್ ರಿಟರ್ನ್ ಸಮ್ ಮೋರ್ ವ್ಯಾಲ್ಯೂಸ್. ಓಕೆ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ, ಸಿ ಅಗ್ರಿಗೇಟ್ ಫಂಕ್ಷನ್ಸ್ ಇಗ್ನೋರ್ ದಿ ನಲ್ ವ್ಯಾಲ್ಯೂಸ್. ನಲ್ ವ್ಯಾಲ್ಯೂಸ್ ಇದ್ದರೆ ಅದನ್ನ ಇಗ್ನೋರ್ ಮಾಡುತ್ತೆ. ಓಕೆ, ಅದರ್ ವ್ಯಾಲ್ಯೂಸ್ ಏನಿರ್ತಾವೆ ಅವುಗಳ ಮೇಲೆ ಅಗ್ರಿಗೇಟ್ ಫಂಕ್ಷನ್ಸ್ ವಿಲ್ ಆಪರೇಟ್. ಆ್ಯಂಡ್ ದೇ ಕ್ಯಾನ್ ಬಿ ಯೂಸ್ಡ್ ವಿತ್ ವೇರ್ ಕ್ಲಾಸ್. ನೀವು ವೇರ್ ಜೊತೆನೂ ಯೂಸ್ ಮಾಡ್ಬೋದು. ಸಮ್ ಕ್ವಶನ್ಸನ್ನು ನಾವು ನೆಕ್ಸ್ಟ್ ನೋಡೋಣ. ಓಕೆ, ಡಿಫಿಕಲ್ಟಿ ಲೆವೆಲ್ ಸ್ಲೈಟ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಗ್ರಿಗೇಟ್ ಫಂಕ್ಷನ್ಸ್ ಜೊತೆ ವೇರ್ ಯೂಸ್ ಮಾಡಿದರೆ ಅಥವಾ ಗ್ರೂಪ್ ಬೈ ಕ್ಲಾಸ್ ಯೂಸ್ ಮಾಡಿದರೆ ದ ಕಾಂಪ್ಲೆಕ್ಸಿಟಿ ವಿಲ್ ಬಿ ಇನ್ಕ್ರೀಸ್ಡ್. ಅವಾಗ ನೋಡೋಣ ಸಮ್ ಕ್ವಶನ್ಸ್ ಬೇಸ್ಡ್ ಆನ್ ಗ್ರೂಪ್ ಬೈ ಅಥವಾ ವೇರ್ ಕ್ಲಾಸ್ ಯೂಸ್ ಮಾಡಿಕೊಂಡು ಹೌ ಟು ಗೆಟ್ ದ ಡೇಟಾ. ಓಕೆ, ಗೊತ್ತಾಯ್ತಲ್ಲ? ವೆರಿ ಸಿಂಪಲ್. ಹೌ ಟು ಯೂಸ್ ಅಗ್ರಿಗೇಟ್ ಫಂಕ್ಷನ್ಸ್. ಆ್ಯಂಡ್ ದೇರ್ ಆರ್ ಕಾಮನ್ಲಿ, ಬೇಸಿಕಲಿ ದೇರ್ ಆರ್ 5 ಅಗ್ರಿಗೇಟ್ ಫಂಕ್ಷನ್ಸ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಕೌಂಟ್, ಸಮ್, ಎ ವಿ ಜಿ, ಮಿನ್ ಆ್ಯಂಡ್ ಮ್ಯಾಕ್ಸ್. ಕೌಂಟ್ ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ರೋಸ್. ಅಲ್ಲಿ ಸ್ಟಾರ್ ಯೂಸ್ ಮಾಡಿದರೆ ವಿಚ್ ಮೀನ್ಸ್ ಆಲ್ ರೋಸ್, ಎಲ್ಲ ರೋಸನ್ನು ಕೌಂಟ್ ಮಾಡಿ ಡಿಸ್ಪ್ಲೇ ಮಾಡು ಅಂದಂಗೆ. ಓಕೆ, ಅಥವಾ ನೀವು ಹಿಂಗೂ ಬರೀಬೋದು, ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್ ವೇರ್ ಸ್ಯಾಲ್ರಿ ಈಕ್ವಲ್ ಟು 20,000. ಅಂದ್ರೆ ಏನು? ಸ್ಯಾಲ್ರಿ 20,000 ತೊಗೊಂಡವರು ಎಷ್ಟು ಜನ ಇದ್ದಾರೆ ಅಥವಾ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ, ಹಂಗೆ ಬೇಕಾದರೆ ನಿಮಗೆ ವೇರ್ ಕ್ಲಾಸ್ ಯೂಸ್ ಮಾಡಿಕೊಂಡು ಕಂಡೀಷನ್ ಹಾಕ್ಬೋದು. ಆ್ಯಂಡ್ ದ ರಿಸಲ್ಟ್ ವಿಲ್ ಬಿ ಓನ್ಲಿ 1. ಕೌಂಟ್ ಜೊತೆ ವೇರ್ ಯೂಸ್ ಮಾಡೋದು. ಅದೇ ಥರ ಬೇರೆ ಬೇರೆ ಅಗ್ರಿಗೇಟ್ ಫಂಕ್ಷನ್ಸ್ ಜೊತೆ ನೀವು ವೇರ್ ಕ್ಲಾಸನ್ನು ಯೂಸ್ ಮಾಡ್ಕೋಬೋದು. ಓಕೆ, got it? If you have any questions, you can comment, and if you are new to the channel, please subscribe and share the video. Thank you.